ಸವಿಸ್ತಾರ ಗುರುಕುಲ ಇದ್ರ ವಿಶೇಷತೆಗಳೇನು ಮ್ಯಾಮ್ ನಿಮ್ಮ ಶಾಲೆದು? ಸವಿಸ್ತಾರ ಗುರುಕುಲ ಇದು ಯಾಕೆ ಆಯ್ತು ಅಂದ್ರೆ ವಿಸ್ತಾರವಾದ ನಾಲೆಜ್ ಕೊಡಬೇಕು ಅಂದ್ರೆ ವಿಸ್ತಾರವಾದ ಜ್ಞಾನ ಕೊಡಬೇಕು ಅನ್ನೋದಕ್ಕೆ ಸವಿಸ್ತಾರ. ಬರೀ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಅಲ್ಲ ನಮ್ದು ಗುರುಕುಲ. ಟೆಕ್ಸ್ಟ್ ಬುಕ್ ಅಲ್ಲಿ ಇವಾಗ ಏನಿದೆ ಅದು ಓದು, ಎಕ್ಸಾಮ್ ಪಾಸ್ ಆಗು, ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗು, ಅದು ಜನರಲ್. ಆದರೆ ನಾವು ಮಕ್ಕಳಿಗೆ ಬರೀ ಅಷ್ಟೇ ಹೇಳ್ಕೊಟ್ರೆ ಸಾಲದು. ಇವತ್ತಿನ ಮಕ್ಕಳು ತುಂಬ ಬುದ್ಧಿವಂತರಿರ್ತಾರೆ, ಅವ್ರಿಗೆ ತುಂಬ ಕ್ರಿಯೇಟಿವಿಟಿ ಇರುತ್ತೆ, ತುಂಬ ಪೊಟೆನ್ಷಿಯಲ್ ಇರುತ್ತೆ. ಅದನ್ನು ನಾವು ಅವ್ರಿಗೆ ಬೆಳೆಸಬೇಕು ಅಂದರೆ ವಿಸ್ತಾರವಾದ ಜ್ಞಾನ ಕೊಡಬೇಕು. ವಿಸ್ತಾರವಾದ ಜ್ಞಾನ ಹೇಗೆ ಬರುತ್ತೆ? ಔಟ್ ಆಫ್ ದ ಟೆಕ್ಸ್ಟ್ ಬುಕ್ಸ್ ಇಫ್ ವಿ ಟೀಚ್. ಬರೀ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಅಲ್ದಲೆ ನಾನು ಹೇಳ್ದಾಗೆ ಇದು ಲೈಫ್ ಸ್ಕಿಲ್ ಇರ್ಬೋದು, ಆ್ಯಕ್ಟಿವಿಟೀಸ್ ಬೇಸ್ಡ್ ಇರ್ಬೋದು, ಕ್ರಿಯೇಟಿವ್ ಥಿಂಕಿಂಗ್ ಇರ್ಬೋದು, ಅವ್ರಿಗೆ ಎಕ್ಸ್ಪ್ರೆಷನ್ ಇರ್ಬೋದು, ಇದನ್ನೆಲ್ಲ ಹೇಳ್ಕೊಡೋದೇ ಸವಿಸ್ತಾರ ಗುರುಕುಲ. ಇದರ ಹಿನ್ನೆಲೆ ಏನು ಮ್ಯಾಮ್? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನೀವು ಹೆಂಗೆ ಬಂದ್ರಿ ಇಲ್ಲಿಗೆ? ಇದು ಹೆಂಗೆ ಶುರುವಾಯಿತು? ಸವಿಸ್ತಾರ ಶುರುವಾಗಿದ್ದು 2018ರಲ್ಲಿ. ಅದಕ್ಕೆ ಮುಂಚೆ ನಾನು ಸುಮಾರು ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ನಾನು ಕೆಲವು ಸ್ಪೆಷಲ್ ಸ್ಕೂಲಲ್ಲೂ ವರ್ಕ್ ಮಾಡಿದ್ದೀನಿ, ಕೆಲವು ಆಲ್ಟರ್ನೇಟ್ ಸ್ಕೂಲಲ್ಲಿ ವಾಲಂಟಿಯರಿಂಗ್ ಮಾಡಿದ್ದೀನಿ. ಮತ್ತು ನನ್ನ ಹಿನ್ನೆಲೆಯಲ್ಲಿ ನನ್ನ ಅಜ್ಜಿ ತಾತ, ನನ್ನ ಚಿಕ್ಕಮ್ಮ ಚಿಕ್ಕಪ್ಪಂದ್ರೆಲ್ಲ ಲೆಕ್ಚರರ್ಸು, ಪ್ರೊಫೆಸರ್ಸು ಆಗಿದ್ದವರು. ಅದರಿಂದ ನನಗೆ ಈ ಎಜುಕೇಷನ್ ಅನ್ನೋದು ತುಂಬ ಮೈಂಡಲ್ಲಿ ಇತ್ತು. ಆದರೆ ನಾನು ಇದೆಲ್ಲ ಸ್ಕೂಲ್ಸಲ್ಲೆಲ್ಲ ನೋಡಿದಾಗ ನನಗೇನು ಅನಿಸ್ತಾ ಇತ್ತು ಅಂದರೆ, ಎಲ್ಲ ಚೆನ್ನಾಗಿ ಓದೋ ಮಕ್ಕಳಿಗೆ ಒಳ್ಳೆ ಭವಿಷ್ಯ, ಒಳ್ಳೆ ಸ್ಕೂಲ್ಗಳಿದೆ, ಮತ್ತು ಸ್ಪೆಷಲ್ ಇರೋ ಮಕ್ಳಿಗೂ ಒಳ್ಳೊಳ್ಳೆ ಸ್ಪೆಷಲ್ ಸ್ಕೂಲ್ಸ್ ಇದೆ. ಆದರೆ ಈ ಮಧ್ಯದಲ್ಲಿ ಇರ್ತಾರಲ್ಲ, ಅಂದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಇದೆ ಅಂತನೂ ಅಲ್ಲ, ಆಮೇಲೆ ಓಕೆ ಎಲ್ಲ ಚೆನ್ನಾಗಿದೆ ಅಂತನೂ ಅಲ್ಲ, ಮೈಲ್ಡ್ ಕ್ಯಾಟಗರಿ ಅಂತ ಇರ್ತಾರಲ್ಲ, ಅವ್ರಿಗೆಲ್ಲೋ ಆಪ್ಷನ್ ಇಲ್ಲ. ಆ್ಯಕ್ಚುಲ್ ಇನ್ಕ್ಲೂಸಿವ್ ಎಲ್ಲೋ ಆಗ್ತಾ ಇಲ್ಲ ಅಂತ ನನಗೆ ಯಾವಾಗಲೂ ಕೊರತೆ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಸವಿಸ್ತಾರ ಗುರುಕುಲದಲ್ಲಿ ನಾವು ಇನ್ಕ್ಲೂಷನ್ ಮಾಡಬೇಕು ಅಂತಲೇ ಈ ಕಾನ್ಸೆಪ್ಟಲ್ಲಿ ಇದು. ಅಂದರೆ ನಮಗೆ ನಾರ್ಮಲ್ ಮಕ್ಕಳು ಇರ್ತಾರೆ, ಮೈಲ್ಡ್ ಬಾರ್ಡರ್ ಲೈನ್ ಮಕ್ಕಳು ಇರ್ತಾರೆ, ಅವರಿಬ್ಬರು ಒಟ್ಟಿಗೆ ಓದೋ ಆಪ್ಷನ್ಸ್ ಇರೋದಕ್ಕೆ ಇದು ಇನ್ಕ್ಲೂಸಿವ್ ಶಾಲೆ ಸವಿಸ್ತಾರ ಗುರುಕುಲ ಆಯಿತು. ಸೊ ಇದು ನಿಮ್ಮ ಸ್ಕೂಲ್ನ ಇದು ಆಲ್ಟರ್ನೇಟಿವ್ ಸ್ಕೂಲ್ ಅಂತಾರೆ ನಿಮ್ಮ ಸ್ಕೂಲನ್ನು? ಹೌದು, ಆಲ್ಟರ್ನೇಟಿವ್ ಸ್ಕೂಲ್ಸ್ ಅಂದರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಸ್ಕೂಲ್ ಅಂತ ಕರೀತಾರೆ. ಅಂದರೆ ಆಲ್ಟರ್ನೇಟ್ ಸ್ಕೂಲ್ಸ್ ಯೂಶಲಿ NIOS ಓಪನ್ ಸ್ಕೂಲಿಂಗ್ ಸಿಸ್ಟಮ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡ್ತಾರೆ. ಆವಾಗ ನಮಗೇನಾಗುತ್ತೆ, ನಾವು ಹೇಳ್ಕೊಡ್ಬೇಕು ಅಂತಿರೋ ಕಾನ್ಸೆಪ್ಟನ್ನೆಲ್ಲ ನಾವು ಪ್ರೆಷರ್ ಇಲ್ದಲೆ ಮಕ್ಳಿಗೆ ಹೇಳ್ಕೊಡ್ಬೋದು. ಅದಕ್ಕೋಸ್ಕರ ಆಲ್ಟರ್ನೇಟ್ ಸ್ಕೂಲ್ಸ್ ಅಂತ ಮಾಡ್ತಾರೆ.